ಅದು ಏನಂದ್ರೆ ನಾನು ಅದನ್ನೇ ಹೇಳಿದ್ದೆ, ಇದು ಒಂದು ವರ್ಗಕ್ಕೆ ಸಂಬಂಧಪಟ್ಟಿದ್ದಲ್ಲ, ಒಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ, ಇಡೀ ಊರಿಗೆ ಸಂಬಂಧಪಟ್ಟಿದ್ದು. ಊರು ಅಂದ್ರೆ ನಮ್ಗೆಲ್ಲ ಸಂಬಂಧಪಟ್ಟಿದ್ದ ವಿಷಯ ಇದು. ಅಂಡ್ ಇದ್ರಲ್ಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಒಂದು ಊರು ತೋರಿಸಿದೀವಿ, ಆ ಊರು ನೋಡೋಕೆ ನಿಮ್ಗೆ ಖುಷಿ ಆಗೋದು. ಆ ಊರಲ್ಲಿರೋ ಕ್ಯಾರೆಕ್ಟರ್ಗಳು, ಆ ಪಾತ್ರಗಳು, ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾದವ್ರಿಗೂ ಆ ಪಾತ್ರಗಳು ನೋಡೋದೇ ಒಂದು ಮಜಾ. ಅಂಡ್ ಕಂಪ್ಲೀಟ್ಲಿ ಎಲ್ಲ ವರ್ಗದವರು, ಎಲ್ಲ ಏನು ಹೆಂಗಸರು ಮಕ್ಕಳು ಎಲ್ಲ ಕೂತ್ಕೊಂಡು ನೆಮ್ಮದಿಯಾಗಿ ನೋಡುವಂಥ ಸಿನಿಮಾ, ಅಷ್ಟಂತೂ ಭರವಸೆ ಕೊಡ್ತೀನಿ. ಎಲ್ಲ ಫ್ಯಾಮಿಲಿಯವರು ಆರಾಮಾಗಿ ಬಂದು ಸಿನಿಮಾ ನೋಡ್ಬೋದು, ಆ ಭರವಸೆ ನಾನು ಕೊಡ್ತೀನಿ. ಅಷ್ಟೇ, ನೀವು ಹೇಳ್ಬಿಟ್ರಲ್ಲ, ನಾನೇನು ಹೇಳಲಿ. ಟ್ರೈಲರು ನಾವೇನೂ ತೋರಿಸಿಲ್ಲ ಇಲ್ಲಿ. ಪ್ರತಿಯೊಂದು ಸೀನು ಟ್ರೈಲರೇ. ಜನ ಪ್ರತಿಯೊಂದು ಸೀನು ವಿಜುವಲ್ ಆಗ್ತಿದ್ರೆ, ಪ್ರತಿಯೊಂದು ಸೀನು ಕೂಗಾಡ್ತಿದ್ರೆ. ದಟ್ಸ್ ಆಲ್. ಅಷ್ಟೇ, ಬನ್ನಿ, ಮಿಸ್ ಮಾಡ್ಕೊಬಿಡಿ. ಆಮೇಲೆ ಅಂದರೆ ಥಿಯೇಟ್ರಲ್ಲೇ ನೋಡ್ಬೇಕಿಲ್ಲ, ಥಿಯೇಟ್ರಿಗೋಸ್ಕರನೇ ಮಾಡೋದು ಈ ಸಿನಿಮಾನ. ಆ ಗ್ರ್ಯಾಂಜರ್ ಆಗಲಿ, ಆ ಸೌಂಡ್ ಡಿಸೈನ್ ಆಗಲಿ, ಟೆಕ್ನಿಕಲಿ ಆಗಲಿ, ಆ ವಿಜುವಲ್ ಟ್ರೀಟ್ಮೆಂಟ್ ಆಗಲಿ, ನೀವು ಸ್ಕ್ರೀನ್ ಮೇಲೆ ನೋಡೋಕ್ಕೆ ಒಂದು ಮಜಾ. ಅದನ್ನು ಮಿಸ್ ಮಾಡ್ಕೊಬಿಡಿ. ಅದೇ ನರ್ತಕಿ ಥಿಯೇಟ್ರಲ್ಲಂತೂ ತುಂಬ ಚೆನ್ನಾಗಿದೆ. ಸೌಂಡ್ ಕ್ವಾಲಿಟಿ ಮತ್ತು ವಿಜುವಲಿ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಖುಷಿ ಆಯ್ತು ನನಗೆ ಇಲ್ಲಿ. ಅಂದರೆ ತುಂಬ ವರ್ಷ ಆದಮೇಲೆ ಜನಗಳ ಜೊತೆ ಸಿನಿಮಾ ನೋಡಿದ್ದು. ನನಗೂ ಕೆಲವು ಕಡೆ ಎಮೋಷನಲ್ ಆದೆ. ಅವ್ರು ಕಿರ್ಚ್ಬೇಕಾದ್ರೆ, ಕೂಗಬೇಕಾದ್ರೆ, ಅಶೋಕ್ನ ಜೈ ಅನ್ಬೇಕಾದ್ರೆ ಎಲ್ಲರೂ ಜೈ ಅಂತ ಇದ್ರು. ಇದು ನನಗೊಂಥರ ಸಂಭ್ರಮ ಬಂತು. ಇದೇ ಸಕ್ಸಸ್ ಅಲ್ವಾ ಒಂದು ಸಿನಿಮಾಗೆ? ಇನ್ನೇನೊಂದು ಸಕ್ಸಸ್ ಅಂತಂದರೆ ಇದೇ ಖುಷಿ. ಇದು ಎಲ್ಲಿಗೆ ತೊಗೊಂಡು ಹೋಗ್ತಾರೆ, ಬ್ಲಾಕ್ ಬಸ್ಟರ್ ಆಗುತ್ತಾ, ಅದು ಎಷ್ಟು ಕೋಟಿ ಮಾಡುತ್ತೆ, ಅದು ಜನಗಳಿಗೆ ಸಂಬಂಧಪಟ್ಟಿದ್ದು. ಅವ್ರು ಕೊಡ್ತಾರೆ. ನನಗಿನ್ನೂ ಶಕ್ತಿ ಕೊಡಿ, ಇನ್ನೂ ಒಳ್ಳೆ ಸಿನಿಮಾ ಮಾಡ್ತೀನಿ. ಸಿನಿಮಾದಲ್ಲೇ ಬದುಕ್ತೀನಿ. ವರ್ಷಕ್ಕೆ 2 ಸಿನಿಮಾ ಮಾಡ್ತೀನಿ. ಈ ಪ್ರೊಡಕ್ಷನ್ ಗೆಲ್ಲಿಸಿ ಇನ್ನೂ ಶಕ್ತಿ ಕೊಡಿ. 100% ಇನ್ನೂ ದೊಡ್ಡ ಮಟ್ಟ ಸಿನಿಮಾಗಳನ್ನ ಈಗ ಹೇಗೆ ಆದ್ರ ತಮಿಳ್ನಾಡಲ್ಲಿ ಹೆಂಗೆ ರಿಲೀಸ್ ಮಾಡ್ತಾ ಇದ್ದೀನೋ ಇನ್ನೂ ವಿಸ್ತರಿಸ್ತೀನಿ. ಈಗ 2-3 ಕಡೆ ಗೆದ್ರೆ ನನಗೆ 100% ಕನ್ನಡಿಗರು ಪ್ರೌಡ್ ಫೀಲ್ ಮಾಡೋ ಥರ ನಾನು ಇನ್ನೂ ಸಿನಿಮಾಗಳು ಎತ್ಕೊಂಡು ಹೋಗ್ತೀನಿ. ಬೇರೆ ಲ್ಯಾಂಗ್ವೇಜಲ್ಲಿ ಇನ್ನೂ ಮಾಡ್ತೀನಿ, ಅಂದರೆ ವಿಸ್ತರಿಸ್ತೀನಿ. ಆ ಭರವಸೆ ಕೊಡ್ತೀನಿ.